ಬಂಧುಗಳೇ, ಎಲ್ಲರಿಗೂ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಬಂಗಾರಡ್ಕ ಮಾಡುವ ನಮಸ್ಕಾರಗಳು. ಇವತ್ತು ನಾವು ಆಯುರ್ವೇದದಲ್ಲಿ ಹೇಳಿದಂತಹ ಒಂದು ಪ್ರಜ್ಞಾಪರಾಧ ಎನ್ನುವ ಒಂದು ಕಾನ್ಸೆಪ್ಟ್ ಏನಿದೆ ಅದರ ಬಗ್ಗೆ ನಾವು ಯೋಚನೆ ಮಾಡೋಣ. ಆ ಶಬ್ದ ಕೇಳಿದಾಗ ನಮಗೆ ಏನು ಅಂತ ಅರ್ಥ ಆಗಲಿಕ್ಕಿಲ್ಲ. ಆದರೆ ಕಾಯಿಲೆ ನಮಗೆ ಯಾಕಾಗಿ ಬರ್ತದೆ ಎನ್ನುವ ವಿಚಾರಕ್ಕೆ ಈ ಒಂದು ಕಾನ್ಸೆಪ್ಟ್ ಸಿದ್ಧಾಂತವನ್ನು ಆಯುರ್ವೇದದಲ್ಲಿ ಹೇಳಿದ್ದಾರೆ. ಪ್ರಜ್ಞಾಪರಾಧ ಅಂದರೆ ಆಯುರ್ವೇದದಲ್ಲಿ ಸ್ಪಷ್ಟವಾಗಿ ಅದನ್ನು ಶ್ಲೋಕ ರೂಪದಲ್ಲಿ ಹೇಳಿದ್ದಾರೆ. ಧೀ ಧೃತಿ ಸ್ಮೃತಿ ವಿಭ್ರಷ್ಟ ಕರ್ಮ ಯತ್ ಕುರುತೆ ಅಶುಭಂ ಪ್ರಜ್ಞಾಪರಾಧಂ ತಂ ವಿದ್ಯಾತ್ ಸರ್ವದೋಷ ಪ್ರಕೋಪಣಂ ಅಂತ. ಇಲ್ಲಿ ನಾವು ಧೀ ಧೃತಿ ಸ್ಮೃತಿ ಅಂತ ಹೇಳಿದರೆ ಏನು ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಈ ಧೀ ಅಂತ ಹೇಳಿದರೆ ಒಂದು ಸರಿ ತಪ್ಪು ಆಲೋಚನೆ ಮಾಡುವಂಥ ಮನಸ್ಸಿನ ಒಂದು ಶಕ್ತಿ. ಈಗ ನಮಗೆ ವಾಹನದಲ್ಲಿ ಹೋಗುವಾಗ ನಮ್ಮ ದಿನನಿತ್ಯದ ಫಾರ್ ಎಕ್ಸಾಂಪಲ್ ನಾವು ರಸ್ತೆಯಲ್ಲಿ ಹೋಗ್ತಾ ಇರ್ತೇವೆ. ನಮಗೆ ಎಡಬದಿಯಲ್ಲಿ ಹೋಗಬೇಕು ಅಥವಾ ಬಲಬದಿಯಲ್ಲಿ ಹೋಗಬೇಕು ನಾವು ನಡ್ಕೊಂಡು ಹೋಗುವಾಗ, ಅಂದರೆ ಆ ರಸ್ತೆಯ ನಿಯಮವನ್ನು ನಾವು ತಿಳ್ಕೊಳ್ಳುವಂಥದ್ದು. ಇದು ಧೀ ಅಂದರೆ ಯಾವುದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು, ಯಾವುದು ನಮ್ಮ ಆರೋಗ್ಯವನ್ನು ಹಾಳು ಮಾಡ್ತದೆ ಅಂತ ಹೇಳುವುದರ ಒಂದು ಸ್ಪಷ್ಟ ವಿಚಾರವನ್ನು ನಮ್ಮ ಮನಸ್ಸು ಅರ್ಥ ಮಾಡಿಕೊಳ್ಳುವಂಥದ್ದು. ಇದನ್ನು ಧೀ ಅಂತ ನಾವು ಮನಸ್ಸಿನ ಶಕ್ತಿಗೆ ಧೀ ಅಂತ ಕರೀತಾರೆ. ಇನ್ನು ಧೃತಿ ಅಂದರೆ ಒಂದು ವಿಷಯ ಮನಸ್ಸಿಗೆ ಗೊತ್ತಿರ್ತದೆ. ಈಗ ನನಗೆ ಸಕ್ಕರೆ ಕಾಯಿಲೆ ಇದೆ ಅಂತ ಇಟ್ಕೊಳ್ಳೋಣ. ಸಕ್ಕರೆ ಕಾಯಿಲೆ ಇದ್ದಾಗ ನಾನು ಸಿಹಿ ವಸ್ತುವನ್ನು ತಿನ್ನಬಾರದು. ಆದರೆ ನಾನು ಗೊತ್ತಿದ್ದು ಕೂಡ ಅದು ತಪ್ಪು ಮಾಡ್ತೇನೆ. ನಾನು ಸ್ವೀಟು, ನಂದು ಶುಗರ್ ಲೆವೆಲ್ ಹೈ ಇದೆ, ನಂದು ಶುಗರ್ ಲೆವೆಲ್ ಬ್ಲಡ್ ಟೆಸ್ಟ್ ಮಾಡಿದಾಗ 300 ಮೇಲೆ ಇದೆ ಅಂತ ಹೇಳಿ ಗೊತ್ತಾದರೂ ಕೂಡ ನಾನು ಸ್ವೀಟನ್ನು ತಿಂತಾ ಇರ್ತೇನೆ. ಅಲ್ಲಿ ನನಗೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಆಗ ಯಾವಾಗ ಆ ಸ್ವೀಟ್ ತಿನ್ನುವಂಥ ಸಂದರ್ಭ ಬರ್ತದೆ, ಆಗ ನಾನು ಅದನ್ನು ಒಳ್ಳೆಯದು ಕೆಟ್ಟದನ್ನು ವಿಮರ್ಶೆ ಮಾಡಿಕೊಂಡು ಅದನ್ನು ತಿನ್ನದೇ ಇರುವಂಥದ್ದು, ಅದು ಧೃತಿ ಅಂತ ಹೇಳ್ತೇವೆ. ಅಂದರೆ ಒಂದು ವಿಷಯ ಗೊತ್ತಾದ ಮೇಲೆ ಅದನ್ನು ಜಾರಿಗೆ ತರುವಂತಹ ಮನಸ್ಸಿನ ಶಕ್ತಿ. ಇನ್ನೊಂದು ಸ್ಮೃತಿ. ಒಂದ್ಸಲ ನಾನು ಯಾವಾಗಲೂ ಒಂದ್ಸಲ ಸ್ಪೈಸಿ ಫುಡ್ ಅಂತ ನಾವೇನು ಹೇಳ್ತೇವೆ ಅದನ್ನು ತಿಂದಾಗ ನನಗೆ ಗ್ಯಾಸ್ಟ್ರಿಕ್ ಆಗಿರ್ತದೆ, ಅಥವಾ ಎದೆ ಉರಿ ಬಂದಿರ್ತದೆ, ಹುಳಿತೇಗು ಬಂದಿರ್ತದೆ, ಅಥವಾ ವಾಕರಿಕೆ ಬಂದಿರ್ತದೆ, ಈ ಥರ ಏನೋ ಆಗಿರ್ತದೆ. ಆಗ ನಾನದನ್ನು ಅರ್ಥ ಮಾಡಿಕೊಂಡು, ಅಂದರೆ ಕಳೆದ ನನ್ನ ಅನುಭವದಿಂದ ಕಳಿಸಲ ಏನು ನನಗೆ ತೊಂದರೆ ಆಗಿದೆ ಅದನ್ನು ತಿಳ್ಕೊಂಡು ಅದನ್ನು ನೆನಪಿಟ್ಕೊಂಡು ಮುಂದಿನ ಸಲ ನಾನು ಆ ಥರದ ಸ್ಪೈಸಿ ಫುಡ್ ತಗೊಳ್ಳೋದೇ ಇರುವಂಥದ್ದು. ಎಲ್ಲ ಒಂದು ಕಡೆ ಲಾಸ್ಟ್ ಟೈಮ್ ಹೋಗಿದ್ದಾಗ ನಾನು ಐಸ್ ಕ್ರೀಮ್ ತಿಂದೆ ಗಂಟಲು ನೋವು ಬಂದಿದೆ. ಹಾಗೆ ಒಂದು 2-3 ಸಲ ಆಯಿತು ಐಸ್ ಕ್ರೀಮ್ ತಿಂದು ಗಂಟಲು ನೋವು ತರಿಸ್ಕೊಂಡಿದ್ದೇನೆ. ಆದರೆ ಮತ್ತೆ ಮುಂದಿನ ಸಲ ನಾನು ಐಸ್ ಕ್ರೀಮ್ ನೋಡಿದಾಗ ಇದು ನನಗೆ ತಿಂದರೆ ಆಗೋದಿಲ್ಲ, ನನಗೆ ಗಂಟಲು ನೋವು ಬರ್ತದೆ ಅಂತ ಅರ್ಥ ಮಾಡಿಕೊಂಡು ನಾನು ಐಸ್ ಕ್ರೀಮ್ ತಿನ್ನದೇ ಇರೋದು. ಇದು ಸ್ಮೃತಿ. ಅಂದರೆ ಈ ಮೊದಲು ನನಗೆ ಏನು ತೊಂದರೆ ಆಗಿದೆ ಅದನ್ನು ನೆನಪಲ್ಲಿ ಇಟ್ಟುಕೊಂಡು ಆ ತೊಂದರೆ ಆಗುವಂಥ ವಸ್ತುವನ್ನು ಅವಾಯ್ಡ್ ಮಾಡುವಂಥದ್ದು. ಈ ರೀತಿ ಇದು 3ರಲ್ಲಿ ಈ ಧೀ ಧೃತಿ ಸ್ಮೃತಿ ಈ 3 ಸ್ಟೆಪ್ನಲ್ಲಿ ಯಾವುದಾದ್ರೂ ಒಂದು ಸ್ಟೆಪ್ ತಪ್ಪಿದ್ರೂ ಕೂಡ ಅದನ್ನು ಪ್ರಜ್ಞಾಪರಾಧ ಅಂತ ಹೇಳ್ತೇವೆ. ಅಂದರೆ ಗೊತ್ತಿದ್ದು ತಪ್ಪು ಮಾಡುವಂಥದ್ದು ಒಂದು ಅರ್ಥದಲ್ಲಿ ನಾವು ಅದನ್ನು ಹೇಳಬಹುದು. ಈ ರೀತಿ ಆದಾಗ ಇದುವೇ ನಮ್ಮ ದೇಹದ ಒಳಗೆ ಎಲ್ಲ ಟಾಕ್ಸಿನ್ಸ್ ಡೆವಲಪ್ ಆಗ್ತದೆ, ನಮ್ಮ ಆರೋಗ್ಯ ಸ್ಥಿತಿ ಹದಗೆಡ್ತದೆ. ಆಗ ಥೈರಾಯ್ಡ್ ಬರ್ಬೋದು, ಗಂಟು ನೋವು ಬರ್ಬೋದು, ಸೊಂಟ ನೋವು ಬರ್ಬೋದು, ನಿದ್ರೆ ಕಡಿಮೆ ಆಗಬಹುದು, ಹಸಿವೆ ಇಲ್ಲದೇ ಇರಬಹುದು, ಅಥವಾ ಮೋಷನ್ ಕರೆಕ್ಟ್ ಆಗದೇ ಇರಬಹುದು. ಈ ರೀತಿ ಬೇರೆ ಬೇರೆ ಸಮಸ್ಯೆಗಳಿಗೆ ನಾನು ಒಳಗಾಗ್ತೇನೆ. ಆದರೆ ಇದು ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ನಾನು ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಒಂದು ಒಳ್ಳೆಯದು ಕೆಟ್ಟದನ್ನು ವಿಚಾರ ಮಾಡಿ ನಾನು ಯಾವುದು ತಗೊಳ್ಬೇಕು ಯಾವುದು ತಗೊಳ್ಳಬಾರದು ಅಂತ ಹೇಳುವುದನ್ನು ತೀರ್ಮಾನ ಮಾಡುವಲ್ಲಿ ನಾನು ಸೋತಿರುವಂಥದ್ದೇ ಎಲ್ಲ ಕಾಯಿಲೆ ನನಗೆ ಬರಲಿಕ್ಕೆ ಕಾರಣ ಆಗಿರ್ತದೆ. ಇನ್ನು ಪಥ್ಯ ಅಂತ ಹೇಳುವಂಥದ್ದು ಈ ವಿಚಾರವನ್ನು ಒಳಗೊಂಡಿದೆ. ಅಂದರೆ ನಾವು ಪಥ್ಯ ಅಂದರೆ ಯಾವುದು ತಗೊಂಡ್ರೆ ನನಗೆ, ಪಥ್ಯ ಅಂತ ಹೇಳಿದಾಗ ಎಲ್ಲರೂ ಕೇಳ್ತಾರೆ ನಾನು ಏನು ತಿನ್ನಬೇಕು ಏನು ತಿನ್ನಬಾರದು. ಪಥ್ಯ ಅಂತ ಹೇಳಿದರೆ ಬರೀ ತಿನ್ನುವುದಕ್ಕೆ ಮಾತ್ರ ನಾವು ಒಂದು ಅಷ್ಟಕ್ಕೆ ರಿಸ್ಟ್ರಿಕ್ಷನ್ ಆಗಿರುವುದಿಲ್ಲ. ಅದರಲ್ಲಿ ಲೈಫ್ ಸ್ಟೈಲ್ ಬರ್ತದೆ, ನಾವು ಜೀವನ ಮಾಡುವ ವಿಧಾನ ಬರ್ತದೆ, ಎಲ್ಲನೂ ಕೂಡ ಬರ್ತದೆ. ಆದರೆ ಏನು ತಿನ್ನಬೇಕು ಅಂತ ಕೇಳೋದ್ರಲ್ಲಿ ಅರ್ಥ ಇದೆ. ಯಾಕಂದರೆ ಎಲ್ಲ ನಮ್ಮ ಕಾಯಿಲೆಗಳು ಕೂಡ
ನಮ್ಮ ಹೊಟ್ಟೆಯಿಂದನೇ ಶುರುವಾಗ್ತದೆ. ಇವತ್ತು ಅದಕ್ಕೆ ಗಟ್ ಹೆಲ್ತ್ ಅಂತ, ಅಂದರೆ ಹೊಟ್ಟೆ ಸರಿಯಾಗಿದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ. ಆದ ಕಾರಣ ಹೊಟ್ಟೆ ಇರಬೇಕಿದ್ರೆ ನಾನು ಏನು ಮಾಡಬೇಕು, ನಾನು ಯಾವ ತಿನ್ನಬೇಕು ಎನ್ನುವುದನ್ನು ನಾನು ತೀರ್ಮಾನ ಮಾಡಬೇಕು. ವೈದ್ಯರಿದ್ದಾರೆ, ಔಷಧ ಇದೆ ಎನ್ನುವಂಥ ಆ ಒಂದು ಧೈರ್ಯದಿಂದ ನಾನು ಬೇಕಾಬಿಟ್ಟು ತಿಂದರೆ ಆಗ ಅದು ಪ್ರಜ್ಞಾಪರಾಧ ಆಗ್ತದೆ, ಅದು ಪಥ್ಯಕ್ಕೆ ವಿರುದ್ಧವಾದದ್ದಾಗ್ತದೆ. ಒಂದು ಸಂಸ್ಕೃತದಲ್ಲಿ ಒಂದು ಮಾತಿದೆ, ಆಯುರ್ವೇದದಲ್ಲಿ ಅದನ್ನು ಪದೇ ಪದೇ ಹೇಳ್ತಾ ಇರ್ತಾರೆ. ಏನಂದರೆ ಪಥ್ಯೇ ಸತಿ ಕಿಂ ಔಷಧ ನಿಷೇವಣೆಗೆ. ಈ ಪಥ್ಯ ಮಾಡ್ತಾ ಇದ್ದರೆ ಅವನಿಗೆ ಔಷಧ ಅಗತ್ಯ ಇಲ್ಲ, ಯಾಕಂದರೆ ಆರೋಗ್ಯ ಚೆನ್ನಾಗಿರ್ತದೆ. ಪಥ್ಯ ಮಾಡದಿದ್ದರೆ ಅವನಿಗೆ ಔಷಧ ಯಾತಕ್ಕೆ ಅಂತ. ಪಥ್ಯ ಮಾಡದೇ ಇದ್ದರೆ, ಯಾವುದು ನನಗೆ ಯೋಗ್ಯವಾದುದನ್ನು ನಾನು ಸೇವನೆ ಮಾಡದೇ ಇದ್ದರೆ ಆಗ ನಾನು ಔಷಧ ತಗೊಂಡು ಉಪಯೋಗ ಇಲ್ಲ. ಯಾಕೆಂತ ಕೇಳಿದರೆ ಆ ಔಷಧ ಕೆಲಸ ಮಾಡಿದಾಗ ಇವನು ತಿನ್ನುವ ಆಹಾರದಲ್ಲಿನ ವ್ಯತ್ಯಾಸಗಳೇ ಅದನ್ನು ಹಾಳು ಮಾಡ್ತಾ ಇರ್ತದೆ, ಔಷಧದ ಪ್ರಭಾವವನ್ನು, ಪರಿಣಾಮವನ್ನು. ಈ ರೀತಿ ನಾವು ಯಾವುದನ್ನು ತಗೊಳ್ಬೇಕು, ಯಾವುದನ್ನು ಬಿಡಬೇಕು ಮತ್ತು ಯಾವುದನ್ನು ಎಷ್ಟು ನಾವು ಸೇವನೆ ಮಾಡಬೇಕು. ಆಯುರ್ವೇದದಲ್ಲಿ ಒಂದು ಶ್ಲೋಕ ಬಹಳ ಚೆನ್ನಾಗಿದೆ. ವ್ಯಾಯಾಮ ಜಾಗರಾದ್ವ ಸ್ತ್ರೀ ಹಾಸ್ಯ ಭಾಷ್ಯಾದಿ ಸಾಹಸಂ ಗಜಂ ಸಿಂಹ ಇವಾಕರ್ಷನ್ ಭಜನ್ ಅತಿ ವಿನಶ್ಯತಿ ಅಂತ. ಅಂದರೆ ಒಂದು ವ್ಯಾಯಾಮ, ಇನ್ನೊಂದು ಜಾಗರಣೆ ಅಂದರೆ ನಿದ್ರೆ ಕೆಡುವಂಥದ್ದು, ಇನ್ನೊಂದು ಅಧ್ವ ಅಂದರೆ ಪ್ರಯಾಣ ಮಾಡುವಂಥದ್ದು. ವ್ಯಾಯಾಮ, ಜಾಗರ, ಅಧ್ವ, ಸ್ತ್ರೀ ಅಂದರೆ ಸೆಕ್ಚುವಲ್ ಇಂಟರ್ಕೋರ್ಸ್, ಸ್ತ್ರೀ, ಹಾಸ್ಯ, ಜೋಕ್ಸ್ ಅಂದರೆ ಅತಿಯಾಗಿ ಗಹಗಹಿಸಿ ನಗುವಂಥದ್ದು ಅಥವಾ ಜೋಕ್ಸ್ ಕ್ರ್ಯಾಕ್ ಮಾಡ್ತಾ ಇರುವಂಥದ್ದು. ಹಾಸ್ಯ, ಭಾಷ್ಯ ಅಂದರೆ ಮಾತು ಎಷ್ಟು ಆಡಬೇಕು, ವಿಪರೀತ ಅಂತ ಜಾಸ್ತಿನೂ ಆಗಬಾರ್ದು, ಅದು ತುಂಬ ಮಾತಾಡದೇ ಇರಬಾರ್ದು. ಇದನ್ನು ಅಯೋಗ ಮತ್ತು ಅತಿಯೋಗ ಅಂತ ಹೇಳ್ತೇವೆ. ಇಂದ್ರಿಯಗಳಿಗೆ ಅಯೋಗನೂ ಆಗಬಾರ್ದು, ಏನೂ ಕೆಲಸ ಇಲ್ಲ ಅಂತಲೂ ಆಗಬಾರ್ದು, ಅಥವಾ ಜಾಸ್ತಿನೂ ಆಗಬಾರ್ದು. ಈ ಥರದ ಇದನ್ನು ಸಾಹಸ ಅಂತ ಹೇಳ್ತೇವೆ. ಯಾವಾಗ ಅತಿಯಾಗಿ ಒಂದು ವಿಷಯವನ್ನು, ಅದು ಇಷ್ಟು ಹೇಳಿದ ಸಂಗತಿಗಳು, ವ್ಯಾಯಾಮ ಇರ್ಬೋದು, ಪ್ರಯಾಣ ಇರ್ಬೋದು, ಇಷ್ಟು ವಿಷಯಗಳನ್ನು ಅತಿಯಾಗಿ ಮಾಡಿದಾಗ ಆಗ ಅದನ್ನು ಸಾಹಸ ಅಂತ ಹೇಳ್ತೇವೆ. ಹಾಗಾದರೆ ಅತಿ ಅಂತ ಹೇಳಿ ಯಾವಾಗ ನಮಗೆ ಗೊತ್ತಾಗುತ್ತೆ? ನೀವು ಸಾಮಾನ್ಯವಾಗಿ ಆಲೋಚನೆ ಮಾಡಿ ಗಮನಿಸಿರ್ಬೋದು. ಸಾಮಾನ್ಯವಾಗಿ ಏನೋ ಒಂದು ಮಾಡಿದಾಗ ನಮ್ಮ ಬಾಡಿ ಒಂದು ರೀತಿ ಸಿಗ್ನಲ್ ಕೊಡ್ತಾ ಇರ್ತದೆ. ಅಂದರೆ ಇದು ಸ್ವಲ್ಪ ಜಾಸ್ತಿ ಆಯಿತು, ಇದು ನಿನ್ನ ಶಕ್ತಿಗೆ ಮೀರಿದ್ದು ಅನ್ನುವಂಥದ್ದನ್ನು ನಾವು ಏನೋ ಒಂದು ಕೆಲಸ ಮಾಡ್ತಾ ಇರ್ತೇವೆ. ಆಗ ದೇಹಕ್ಕೆ ಏನೋ ಸುಸ್ತಾಗ್ತದೆ ಅಥವಾ ಇನ್ನು ನನ್ನಿಂದ ಆಗಲ್ಲ ಅಂತ ನಮ್ಮ ಬಾಡಿ ಸಿಗ್ನಲ್ ಕೊಡ್ತಾನೇ ಇರುತ್ತೆ. ಆದರೆ ನಾವು ಅದನ್ನು ಅರ್ಥ ಮಾಡಿಕೊಳ್ಳಲ್ಲ, ಅಥವಾ ಅರ್ಥ ಮಾಡಿಕೊಂಡು ಅದರ ಕಡೆ ಗಮನ ಕೊಡಲ್ಲ. ಅದು ಕೊಡುವ ಸಿಗ್ನಲ್ ಕಡೆಗೆ ನಾವು ಕಿವಿ ಕೊಡಲ್ಲ, ಅದನ್ನು ಮತ್ತೆ ಹಠಗಟ್ಟಿ ಮಾಡ್ತಾ ಇರ್ತೇವೆ. ವ್ಯಾಯಾಮ ಒಳ್ಳೆಯದು ಅಂತೇಳಿ ವ್ಯಾಯಾಮವನ್ನು ಅತಿಯಾಗಿ ಮಾಡುವುದೂ ಇದೆ. ಅಥವಾ ಯಾವುದೋ ಒಂದು ಕೆಲಸ ಮಾಡಿದರೆ ಅದನ್ನು ಪಟ್ಟು ಹಿಡಿದು ಗುರಿ ಮುಟ್ಟಬೇಕು ಅನ್ನೋ ಇದರಲ್ಲಿ ಹಠಗಟ್ಟಿ ಅತಿಯಾಗಿ ಆ ಶಕ್ತಿ ಮೀರಿ ಮಾಡುವಂಥದ್ದು ಇದಿಲ್ಲ. ಅದನ್ನು ಇಲ್ಲಿ ಶ್ಲೋಕದಲ್ಲಿ, ಆಯುರ್ವೇದದಲ್ಲಿ ಸಾಹಸ ಅಂತ ಕರೆದಿದ್ದಾರೆ. ಅಂದರೆ ಬಹಳ ಸ್ಪಷ್ಟವಾಗಿ ಇಲ್ಲಿ ವ್ಯಾಖ್ಯಾನಕಾರ ಇರ್ತಾರೆ. ಅಯಥಾ ಬಲಮಾರಂಭ ಸಾಹಸಂ ಅಂದರೆ ಎಲ್ರಿಗೂ ಒಂದೇ ಸಿದ್ಧಾಂತ ಅಲ್ಲ. ಒಬ್ಬನಿಗೆ ಒಂದು 20 ನಿಮಿಷ ವ್ಯಾಯಾಮ ಮಾಡಿ ಅವನಿಗೆ ಶರೀರಕ್ಕೆ ಸಾಕಾಗ್ಬೋದು, ಸುಸ್ತಾಗ್ಬೋದು. ಇನ್ನೊಬ್ಬರಿಗೆ 1 ಗಂಟೆ ಮಾಡಿದ ಮೇಲೆ ಸುಸ್ತಾಗ್ಬೋದು. ಅಂದರೆ ಎಲ್ರಿಗೂ ಒಂದೇ ರೀತಿಯ ಪ್ರಮಾಣ ಅಲ್ಲ ಅಂತ. ಎಲ್ರಿಗೂ ನೀನು ಅರ್ಧ ಗಂಟೆ ಎಲ್ಲರೂ ವ್ಯಾಯಾಮ ಮಾಡಬೇಕು ಅಂತಲ್ಲ. ಅಂದರೆ ಅವನವನ ಶಕ್ತಿಗನುಸಾರ ಎಲ್ಲರೂ ಒಂದೇ ರೀತಿ ಊಟ ಮಾಡಲಿಕ್ಕಾಗಲ್ಲ, ಎಲ್ಲರೂ ಒಂದೇ ರೀತಿ ವ್ಯಾಯಾಮ ಅಥವಾ ಕೆಲಸ ಮಾಡಲಿಕ್ಕಾಗಲ್ಲ. ಅವನವನ ದೇಹದ ಶಕ್ತಿ, ಅವನವನ ಹೊಟ್ಟೆಯ ಶಕ್ತಿ, ಆಹಾರ ಶಕ್ತಿ ಎಲ್ಲನೂ ಕೂಡ ಬೇರೆ ಬೇರೆ ಇರುತ್ತೆ. ಇದನ್ನು ಆಯುರ್ವೇದ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಆದ್ದರಿಂದ ನಾವು ನಮ್ಮ ಶಕ್ತಿಗನುಸಾರ ಈ ಎಲ್ಲ ಚಟುವಟಿಕೆಗಳನ್ನು ಈ ಎಲ್ಲ ಆ್ಯಕ್ಟಿವಿಟೀಸ್ ಏನಿದೆ, ವ್ಯಾಯಾಮ ಇರ್ಬೋದು, ನಿದ್ರೆ, ಎಚ್ಚರ, ಜಾಗರಣೆ, ನಿದ್ರೆ ಕೆಡುವಂಥದ್ದಿರ್ಬೋದು. ನಾವು ಎಷ್ಟೋ ಸಲ ನಾವು ಒಂದು ರೀತಿ ಈಗಿನ ಆಧುನಿಕ ಜೀವನ ಪದ್ಧತಿಯ ಪ್ರಭಾವದಲ್ಲಿ ಇರ್ಬೋದು, ಮೊಬೈಲ್ ಇರ್ಬೋದು ಅಥವಾ ಟಿ ವಿ ಇರ್ಬೋದು, ಇದು ಎಲ್ಲವನ್ನು ಕೂಡ ನಾವು ಕೆಲವು ಸಲ ಅತಿ ಅಂತ ಹೇಳುವಾಗ ಮಾಡ್ತೇವೆ. ನಮ್ಮ ಬಾಡಿ ಹೇಳ್ತಾ ಇರ್ತದೆ, ಕಣ್ಣು ಸುಸ್ತಾಗ್ತದೆ, ಕಣ್ಣು ಗುರಿತದೆ, ಎಲ್ಲನೂ ಆಗುತ್ತೆ. ಬಟ್ ಅದಕ್ಕೆ ನಾವು ಕಿವಿ ಕೊಡದೆ ನಾವು ಅದನ್ನು ಕಂಟಿನ್ಯೂ ಮಾಡ್ತಾ ಇರ್ತೇವೆ. ಅಂದರೆ ಆಗ ಅದು ಅತಿ ಅಂತೇಳಿ ಆಗ್ತದೆ. ಎಷ್ಟೋ ಸಲ ರಾತ್ರಿ ಬಹಳ ಹೊತ್ತಿನವರೆಗೆ ಟಿ ವಿ ನೋಡ್ತಾ ಲೇಟಾಗಿ ನಿದ್ರೆ ಮಾಡುವಂಥದ್ದು, ಆಗ ನಿದ್ರೆ ಮೇಲೆ ಅದು ಎಫೆಕ್ಟ್ ಆಗುತ್ತೆ. ಸೊ ಈ ರೀತಿ ನಾವು ನಮ್ಮ ಚಟುವಟಿಕೆಗಳನ್ನು ಎಷ್ಟು ಯಾವ ಪ್ರಮಾಣದಲ್ಲಿ ಇಟ್ಕೊಳ್ಬೇಕು, ಎಷ್ಟಕ್ಕೆ ಇಟ್ಕೊಳ್ಬೇಕು, ಎಷ್ಟಕ್ಕೆ ನಿಲ್ಲಿಸಬೇಕು ಅಂತ ಹೇಳುವ ವಿವೇಕವನ್ನು ನಾವು ಇಟ್ಕೊಳ್ಳುವುದು, ಇದನ್ನು ನಾವು ಪಥ್ಯ ಅಂತ ಹೇಳುವ ಒಂದು ಕಾನ್ಸೆಪ್ಟಲ್ಲಿ ಆಯುರ್ವೇದದಲ್ಲಿ ಹೇಳ್ತಾರೆ. ಮತ್ತು ಇದನ್ನು ಮೀರಿ ಹೋಗುವಂಥದ್ದು, ಅಲ್ಲಿ ನಮ್ಮ ಮನಸ್ಸಿನ ಪಾತ್ರ ಇದೆ, ನಮ್ಮ ತೀರ್ಮಾನದ, ನಮ್ಮ ಡಿಸಿಷನ್ಸಿಗೂ ಪ್ರಮುಖ ಪಾತ್ರ ವಹಿಸ್ತದೆ. ಆ ರೀತಿ ಮೀರಿ ಹೋಗುವಂಥದ್ದು ಅಂದರೆ ಒಂದು ರೀತಿ ನಮ್ಮ ಆರ್ಡಿನರಿ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ ಮಿತಿ ಮೀರುವುದು ಅಂತ. ಮನಸ್ಸಿನ ಮಿತಿ ಮತ್ತು ಬಾಡಿಯ ಮಿತಿ ಅಂದರೆ ಸ್ಪೀಡ್, ಓವರ್ ಸ್ಪೀಡ್ ಹೋಗುವುದು. ಯಾವಾಗಲೂ 100 ಕಿಲೋಮೀಟರ್ ಸ್ಪೀಡಲ್ಲೇ ವಾಹನ ಹೋಗ್ತಾ ಇರ್ತದೆ. ಆ ವೇಗವನ್ನು ಕಡಿಮೆ ಮಾಡಿಕೊಳ್ಳುವಂಥದ್ದು ಮನಸ್ಸಿನ ವಿಷಯಕ್ಕೆ ಕೂಡ ಪ್ರಾಮುಖ್ಯ. ಆದ ಕಾರಣ ಪ್ರಜ್ಞೆ, ನಮ್ಮ ಮನಸ್ಸು
ಮಾಡುವಂತಹ ತಪ್ಪುಗಳು ನಮ್ಮ ಆರೋಗ್ಯ ಅನಾರೋಗ್ಯ ಇದೆಲ್ಲವನ್ನು ತೀರ್ಮಾನ ಮಾಡುತ್ತದೆ ಅಂತ ಹೇಳುವಂತಹ ಆಯುರ್ವೇದದ ಒಂದು ಸಣ್ಣ ಕಿವಿ ಮಾತನ್ನು ಹೇಳ್ತಾ ಇವತ್ತಿನ ಈ ಮಾಹಿತಿ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.